ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೇಸಿಗೆಯಲ್ಲಿ ಈ ಕರಿಮೆಣಸು ತೋಟಗಳ ನಿರ್ವಹಣೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು. ನಮಸ್ಕಾರ. ಈಗ ಕರಿಮೆಣಸಿನ ಬೆಳೆಯಲ್ಲಿ ಏನೇನು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗತ್ತೆ ಬೇಸಿಗೆಯಲ್ಲಿ ಅಂತೀರಿ? ಕರಿಮೆಣಸು ಅಂತ ಅಂದಾಗ ಈ ವರ್ಷಗಳನ್ನು ನೋಡಿದರೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಕುಯ್ಲು ಶುರುವಾಗಿದೆ. ಸೊ ಈಗ ನಾವು ಕುಯ್ಲು ಮಾಡಿ ಮುಗಿಸ್ಬೇಕಾಗಿದೆ. ಕುಯ್ತಾ ಇರೋರು ಏನು ಮಾಡಬೇಕು ಅಂದರೆ ಒಳ್ಳೆ ಜನಗಳನ್ನು ಇಟ್ಕೊಂಡು ಒಳ್ಳೆ ಬಿದಿರು ಅಥವಾ ಪ್ಲ್ಯಾಸ್ಟಿಕ್ ಫೈಬರ್ಗಳು ಏಣಿಗಳನ್ನು ತಗೊಂಡು ಕುಯ್ಯೋದು ಉತ್ತಮ. ಸೊ ಅಲ್ಯೂಮಿನಿಯಮ್ಮು ಅಥವಾ ಕಬ್ಬಿಣದ ಏಣಿಗಳನ್ನು ಉಪಯೋಗಿಸಿದರೆ ಕೆಲವು ಟೈಮಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ, ವಿದ್ಯುತ್ ಸಂಪರ್ಕ ಆಗ್ಬೋದು, ಆದರೆ ಕಷ್ಟ. ಆದ್ದರಿಂದ ಫೈಬರ್ ಗ್ಲಾಸು ಮತ್ತು ಅಥವಾ ಬಿದಿರು ಏಣಿಗಳನ್ನು ಉಪಯೋಗಿಸಿ ಕುಯ್ಯೋದು ಉತ್ತಮ. ಸೊ ಈಗಾಗಲೇ ಕುಯ್ತಾ ಇದ್ದಾರೆ, ತುಂಬ ತೋಟಗಳಲ್ಲಿ ನಾವು ಕುಯ್ಲನ್ನು ನೋಡ್ತಾ ಇದ್ದೇವೆ. ಕುಯ್ದಂಥ ಮೆಣಸನ್ನು ಪ್ರತಿ ಕುಯ್ಲು ಕಾರ್ಮಿಕರು ಪ್ರತಿದಿನಕ್ಕೆ 25ರಿಂದ ಒಂದು 50-60, ಕೆಲವರು 70-80 kg ಕುಯ್ತಾ ಇದ್ದಾರೆ. ಅಂದರೆ ಉತ್ತಮವಾಗಿ ಇಳುವರಿ ಬರುವಂಥ ತೋಟಗಳಲ್ಲಿ 70-80 kg ಕುಯ್ತಾರೆ. ಸಾಧಾರಣವಾಗಿ ಬರ್ತಾ ಇರೋ ತೋಟಗಳಲ್ಲಿ 30-40 ಕುಯ್ತಾರೆ. ತುಂಬ ಕಡಿಮೆ ಇದ್ದರೆ 20-25 kg ಕುಯ್ತಿದ್ದಾರೆ. ಸೊ ಇದನ್ನು ಈ ವರ್ಷ ನಾವು ಅಲ್ಲಲ್ಲೇ ನೋಡ್ತಾ ಇದ್ದೇವೆ. ಸೊ ಇಂದು ಕುಯ್ಲು ಶುರುವಾಗಿದೆ. ಸೊ ಅವರ ಬೆಳೆಯ ಅನುಸಾರ ಕುಯ್ಲು ನಡೀತಾ ಇದೆ. ಸೊ ಎಲ್ಲ ಕಡೆ ಹಣ್ಣು ಆಗಿಬಿಡ್ತು. ಅದು ಒಂದು ಸ್ವಲ್ಪ ಹಣ್ಣಾಗೋದು ನಿಧಾನ ಅಂದ್ಕೊಂಡಿದ್ವಿ. ಸೊ ಯಾವಾಗ ಒಂದು ಸಾರಿ ಮಳೆ ಬಂದಂಗಾಯಿತು ಮತ್ತು ಬಿಸಿಲು ಜಾಸ್ತಿಯಾಗಿ ಎಲ್ಲ ಕಡೆ ಒಂದೇ ಸಾರಿ ಹಣ್ಣಾದಂಗೆ ಕಾಣ್ತಾ ಇದೆ. ಸೊ ಅದರಿಂದ ಬೇಗ ಕುಯ್ಲು ಮಾಡಿ ಮುಗಿಸೋದು ಉತ್ತಮ. ಇಲ್ಲ, ಯಾಕೆಂದರೆ ಆಗಲೇ ಕೊತ್ತುಗಳು ಬಿದ್ದೋಗ್ತಾ ಇದ್ದಾವೆ. ಕೆಲವು ತಳಿಗಳಲ್ಲಿ ಕಾಳುಗಳು ಬಿದ್ದೋದ್ರೆ ಅದನ್ನು ಎತ್ತಲಿಕ್ಕಾಗೋದಿಲ್ಲ. ಪನ್ನೀರು ಒಂದು ತಳಿಯಲ್ಲಿ ಕೊತ್ತೆ ಬೀಳೋದ್ರಿಂದ ಸ್ವಲ್ಪ ಡೈಲಿಗೆ ಎತ್ತುತ್ತಾ ಇದ್ದಾರೆ. ಅದನ್ನ ಕೆಲವು ತೋಟಗಳಲ್ಲಿ ನೋಡಿದಾಗ 10-15 kg ಬಿದ್ದಿರೋದನ್ನು ಕಲೆಕ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ ಆಗಲೇ, ಯಾಕೆ ಒಂದೇ ಸಾರಿ ಹಣ್ಣಾಗ್ಬಿಡ್ತು. ಸೊ ಇಳುವರಿ ಬಂದು ನಾವು ಕುಯ್ಯೋಕ್ಕೆ ಶುರುವಾದಾಗ ನಾರ್ಮಲಿ ಫೆಬ್ರವರಿ ಎಂಡಲ್ಲಿ ಅಥವಾ ಮಾರ್ಚಲ್ಲಿ ಕುಯ್ಲಿಕ್ಕೆ ಶುರುವಾಗ್ತೇವೆ. 25%-28% ರಿಕವರಿ ಇದೆ ಅಂತೇಳಿ ಸ್ವಲ್ಪ ನಿಧಾನ ಮಾಡಿದರು. ಮಧ್ಯೆ ಒಂದು ಮಳೆ ಬಂತು ಮತ್ತು ವಾತಾವರಣ ಚೇಂಜ್ ಆದ್ದರಿಂದ ಒಂದೇ ಸರಿ ಹಣ್ಣಾಗ್ಬಿಟ್ಟಿದೆ. ಎಲ್ಲ ತೋಟಗಳನ್ನು ಹಣ್ಣು ಕಾಣ್ತಾ ಇದೆ. ಸೊ ಈಗ ಇಳುವರಿ ಬಂದು ಡ್ರೈ ರಿಕವರಿ ಬಂದು 30-35
36%ಇಂದ 40% ಗಂಟ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಚೆನ್ನಾಗಿ ಹಣ್ಣಾಗಿದೆ. ಆದಷ್ಟು ಎಲ್ಲರೂ ಬೇಗ ಕುಯ್ದು, ಸೊ ಕುಯ್ದ ನಂತರ ಏನು ಮಾಡಬೇಕು ಅಂದರೆ, ನಮ್ಮಲ್ಲಿ ನಾರ್ಮಲಿ ಎಲ್ಲರ ಹತ್ರ ಇತ್ತೀಚೆಗೆ ಮಿಷಿನ್ ಬಂದಿದೆ, ಕಾಳುಗಳನ್ನು ಬೇರ್ಪಡಿಸುವ ಯಂತ್ರಗಳು ಬಂದಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಅಂದರೆ ರೈತರು ಅಥವಾ ಕಾರ್ಮಿಕರಿಗೂ ಕಷ್ಟ ಆಗುತ್ತೆ. ಅದನ್ನು ಕೊಡದೇ ಇದ್ದರೆ ಅವರು ಕೆಲವರು ತೋಟಗಳಲ್ಲಿ ಕೆಲಸಕ್ಕೆ ಬರಲ್ಲ ಅನ್ನೋ ವ್ಯವಸ್ಥೆಯನ್ನು ನೋಡ್ತಾ ಇದ್ದಾವೆ. ಅದಷ್ಟು ಎಲ್ಲರೂ ಮನೆಗಳಲ್ಲಿ ಒಂದು ಆ ಮಿಷನ್ ಕಾಳು ಬಿಡಿಸುವ ಯಂತ್ರವನ್ನು ಇಟ್ಕೊಂಡಿದ್ರೆ ಒಳ್ಳೆಯದು. ಸೊ ಅದನ್ನು ಬೇಗ ಬಿಡಿಸ್ಕೊಡುತ್ತೆ. ಸೊ ಅದನ್ನು ಬಿಡಿಸಿ ಹಣ್ಣಾಗ್ಬಿಟ್ಟು ಅದರೊಳಗೆ ಹಾಕಿದರೆ ಕಷ್ಟ, ಕಾಯೆಲ್ಲ ಗಾಯ ಆದಂಗೆ ಆಗುತ್ತೆ. ಆದ್ದರಿಂದ ಹಣ್ಣಾಗಿರೋ ಕಾಳುಗಳನ್ನು ಕೈಯಲ್ಲೇ ಬಿಡಿಸ್ಬೇಕಾಗತ್ತೆ. ಆದಷ್ಟು ಅದನ್ನು ಬೇರ್ಪಡಿಸಿ ಹಸಿ ಇರೋದನ್ನು ಹಾಕಿದರೆ ಏನು ಅಷ್ಟಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಣ್ಣಾಗಿದ್ದರೆ ಸ್ಕಿನ್ ಔಟ್ ಅಂತಾರೆ, ಸ್ಕಿನ್ ಈಚೆ ಬಂದ್ಬಿಡುತ್ತೆ, ಎದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಆದಷ್ಟು ಹಣ್ಣುಗಳನ್ನು ಬೇರ್ಪಡಿಸ್ಕೊಂಡು ಆನಂತರ ಅದನ್ನು ಹಾಕಿ, 1-2 ಇದ್ರೆ ಏನಾಗಲ್ಲ. ತುಂಬ ಹಣ್ಣಾಗಿರೋದು ಕೊತ್ತುಗಳನ್ನು ಒಳಗೆ ಹಾಕೋದ್ರಿಂದ ಅದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದನ್ನು ನೋಡ್ಕೊಳ್ಬೇಕು. ಅಂದರೆ ಕಾಳುಗಳನ್ನು ಬಿಡಿಸಿದ ಮೇಲೆ ಏನು ಮಾಡಬೇಕು? ಸೊ ಕಾಳುಗಳನ್ನು ಬಿಡಿಸಿದ ತಕ್ಷಣ ಬಿಡಿಸಿದ ಮೇಲೆ ಏನು ಮಾಡಬೇಕು ಅಂದರೆ, ಕೊತ್ತು ಮತ್ತು ಕಾಳು ಸಪ್ರೇಟ್ ಆಗುತ್ತೆ. ನಾರ್ಮಲಿ ಕೊತ್ತಿನ ಪರ್ಸೆಂಟೇಜು 6-8% ಇರುತ್ತೆ. ಸೊ ಕಾಳುಗಳು ಆಲ್ಮೋಸ್ಟ್ ನಮಗೆ 30 ಹಸಿ ಕಾಳುಗಳು ಫುಲ್ ಸಿಗ್ತವೆ. ಸೊ ಅದನ್ನು ತಗೊಂಡು ಹೋಗಿ 2 ವಿಧಾನದಲ್ಲಿ ನಾವು ಪ್ರೋಸೆಸ್ ಮಾಡಬೇಕಾಗತ್ತೆ. ಒಂದು, ಕುದಿಯುತ್ತಿರುವ ಬಿಸಿ ನೀರಿನಲ್ಲಿ 1 ನಿಮಿಷ ಅದ್ದಿ ತೆಗೆದ್ರೆ ಅದ್ರ ಮೇಲಿರೋ ಬೋರ್ಡು ಅದು ಮತ್ತು ಹಣ್ಣುಗಳು ಚೆನ್ನಾಗಿ ಕಪ್ಪಾಗ್ತವೆ. ಸೊ ಒಂದು ಕುದಿಯುತ್ತಿರುವ ಬಿಸಿ ನೀರಿನಲ್ಲಿ 1 ನಿಮಿಷ ಅದ್ದಿ ತೆಗೆದು ಆನಂತರ ಅದು ಒಣಗಲಿಕ್ಕೆ ಹಾಕೋದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂತ ಹೇಳಿದರೆ, ಈ ಹಸಿ ಹಣ್ಣು ಮತ್ತು ಕಾಯಿ ಏನಿರುತ್ತೆ ಅದನ್ನು ಹರಡಿಬಿಟ್ಟು ಸಿಮೆಂಟ್ ನೆಲದ ಮೇಲೆ ಹರಡಿ ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟನ್ನು ಮುಚ್ಚಬೇಕು. ನರ್ಸರಿ ಪ್ಲಾಸ್ಟಿಕ್ ಶೀಟನ್ನು ಮುಚ್ಚಿದರೆ ಟ್ರಾನ್ಸ್ಪರೆಂಟ್ ಇರಬೇಕು. ಮುಚ್ಚಿದ್ರೂ ಸುಧಾ ಅದರಿಂದ ನೀರು ಬಿಟ್ಟಂಗಾಗಿ ಸ್ವಲ್ಪ ಕೆಮಿಕಲ್ಸು ಅಥವಾ ಬೋರ್ಡೋ ಹೊಡೆದಿರ್ತೀವಿ, ಇನ್ಸೆಕ್ಟ್ ಅದು ಎಲ್ಲ ಒಂದು ಸ್ವಲ್ಪ ಈಚೆ ಬರುತ್ತೆ, ಮಾಯಿಶ್ಚರ್ ಈಚೆ ಬರುತ್ತೆ. ಸೊ ಬಂದಾಗ ಒಂಥರ ತೇವ ಆದಂಗೆ ಆಗಿಬಿಟ್ಟು ಅದು ಕ್ಲೀನ್ ಆಗುತ್ತೆ. ಮತ್ತು ಅದನ್ನು ಸುಧಾ ಒಳ್ಳೆ ಕಪ್ಪು ಬಣ್ಣದ ಮೆಣಸು ಬರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಬಹಳ ಮುಖ್ಯ. ಸೊ ಅಂದರೆ ಇದನ್ನು ಮಾಡೋದ್ರಿಂದ ನಮಗೆ ಉತ್ತಮವಾದ ಕಪ್ಪು ಮೆಣಸು ಸಿಗುತ್ತೆ. ಮತ್ತು ಎಷ್ಟು ತೇವಾಂಶಕ್ಕೆ ಒಣಗಿಸ್ಬೇಕಾಗತ್ತೆ ಅಂತ? ತೇವಾಂಶ ಒಣಗಿಸೋದು ಅಂತ ಈ ರೀತಿ ಮಾಡಿದಾಗ 3 ಬಿಸಿಲಿಗೆ ಸಾಕಾಗುತ್ತೆ. ಅಂದರೆ 10% 12% ತೇವಾಂಶ ಇರೋ ಗಂಟೆ ಒಣಗಿಸ್ಕೋಬೇಕು. ಸೊ ಒಣಗಿಸಿ ಅಂದರೆ ನೀವು ಹಾಕ್ಬಿಟ್ಟು ತಿರ್ಗಾ ಅದು ಕಡಿಮೆ ಆಗ್ದಂಗೆ, ವೆಯ್ಟ್ ಕಡಿಮೆ ಆಗಿಲ್ಲ ಅಂದರೆ ಅಲ್ಲಿಗೆ ತೆಗಿಬೇಕಾಗುತ್ತೆ. 12% ತೇವಾಂಶಕ್ಕೆ, 10-12%. ಸೊ ಅಷ್ಟು ತೇವಾಂಶಕ್ಕೆ ಒಣಗಿಸಿದರೆ ನಿಮಗೆ ನಾರ್ಮಲಿ ಈಗ ಹಸಿ ಮೆಣಸಿನಿಂದ ಒಣ ಮೆಣಸು 35% ಗಂಟೆ ಸಿಗ್ತಾಯಿದೆ. ಸೊ 33-38-40% ಗಂಟನೂ ಸಿಗ್ತಾಯಿದೆ. ಸೊ ಅದರಿಂದ ಇದನ್ನು ಒಂದು ಒಣಗಿಸೋದು, ಅದಂತ ಮತ್ತೆ ಅದನ್ನು ಒಣಗಿಸಿದ ನಂತರ ಕ್ಲೀನ್ ಮಾಡಿಕೊಂಡು, ಈಗ ಕ್ಲೀನಿಂಗ್ ಮಾಡಲಿಕ್ಕೂ ಮಿಷಿನ್ ಬಂದಿದೆ. ಸೊ ಅದರಿಂದ ಕ್ಲೀನಿಂಗ್ ಮಿಷಿನನ್ನು ಉಪಯೋಗಿಸ್ಬಿಟ್ಟು ಕಡ್ಡಿ ಕಸ ಎಲ್ಲ ತೆಗೆದು ಧೂಳನ್ನು ತೆಗೆದು ಸೊ ಒಂದು ಬ್ಯಾಗ್ನಲ್ಲಿ ಅದನ್ನು ಹಾಕ್ಕೊಬೇಕು, ಶೇಖರಣೆ ಮಾಡಬೇಕು. ಸೊ ಮಾಯಿಶ್ಚರ್ ಬಿಡಿದು ಅಂತ ಬ್ಯಾಗ್ಗಳು ಸಿಗ್ತಾ ಇದೆ ಈಗ, ಪಾಲಿಪ್ರೊಪಿಲಿನ್ ಬ್ಯಾಗ್ಸ್ ಎಲ್ಲ ಸಿಗ್ತಾ ಇದೆ. ಒಳಮುಖದಲ್ಲಿ ಪ್ಲಾಸ್ಟಿಕ್ ಹಾಳೆ ಇರುತ್ತೆ. ಅದನ್ನು ಅಂಥ ಪ್ಲಾಸ್ಟಿಕ್ನ ಬ್ಯಾಗ್ಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅಂದರೆ ಗಾಳಿಯಿಂದ ಮಾಯಿಶ್ಚರು ಕಾಳಿಗೆ ಹೋಗ್ಬಾರ್ದು. ಸೊ ಇಷ್ಟು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ತಿರ್ಗಾ ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ, ಗಾಳಿಯಲ್ಲಿ ಮಾಯಿಶ್ಚರ್ ಇದು ಅಬ್ಸರ್ವ್ ಮಾಡಿಕೊಂಡ್ರೆ ತಿರ್ಗಾ ಅದು ಪರ್ಸೆಂಟೇಜ್ ಜಾಸ್ತಿ ಆಗಿ ಸ್ವಲ್ಪ ದಿನ ಮಳೆಗಾಲದಲ್ಲಿ ನೀವೇನಾದ್ರು ಇಟ್ಬಿಟ್ರೆ ಅದರಲ್ಲಿ ಬಿಳಿ ಬೂಸ್ಟ್ ಬೆಳೆಯೋಕ್ಕೆ ಶುರುವಾಗುತ್ತೆ, ಫಂಗಸ್ ಬೆಳೀಲಿಕ್ಕೆ ಶುರುವಾಗುತ್ತೆ. ಅದರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಶೇಖರಣೆಯನ್ನು ಸರಿ ಮಾಡಬೇಕು. ಎರಡನೇದು ನಾವು ಚೆನ್ನಾಗಿ ಒಣಗಿಸ್ಕೋಬೇಕು. ಮೂರನೇದು ನಾನು ಹೇಳಿದೆ ಪ್ರೋಸೆಸ್ ಮಾಡೋದು ಪ್ಲಾಸ್ಟಿಕ್ ಶೀಟ್ನಲ್ಲಿ ಅಥವಾ ಬಿಸಿಲಲ್ಲೇ ಒಣಗಿಸ್ತಿದ್ದಾರೆ. ಸ್ವಲ್ಪ ಹಣ್ಣಾಗಿರೋದ್ರಿಂದ ಅದು ಒಂದು ಸ್ವಲ್ಪ ಕೆಂಚು ಕಾಣುತ್ತೆ. ಒಟ್ಟು ಚೆನ್ನಾಗಿ ಒಣಗಿಸ್ಬೇಕು. ಸೊ ವ್ಯವಸ್ಥೆ ಇರೋರು ಮಾಡ್ಬೋದು, ವ್ಯವಸ್ಥೆ ಇಲ್ಲದೆ ಇರೋರು ಈ ಮತ್ತು ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದ ಗುಣಮಟ್ಟದ ಕಾಳು ಮೆಣಸು ಸಿಗುತ್ತೆ. ಇದು ಮುಖ್ಯವಾಗಿ ಕೊಯ್ಲು ಮತ್ತು ಕೊಯ್ಲಿನ ನಂತರದ ತಂತ್ರಜ್ಞಾನದ ಬಗ್ಗೆ ಆಯಿತು. ಇನ್ನು ಈ ಸಂದರ್ಭದಲ್ಲಿ ಕರಿಮೆಣಸಿನ ಬಳ್ಳಿಗಳಿಗೆ ನೀರನ್ನೇನಾದರೂ ಕೊಡಬೇಕಾಗತ್ತಾ? ಹೌದು. ಈಗೇನಾಗಿದೆ ಅಂತ ಹೇಳಿದರೆ ಕರಿಮೆಣಸು ಬಳ್ಳಿಗಳನ್ನು ನಾವು ಕುಯ್ದಿರ್ತೇವೆ. ಕುಯ್ದ ನಂತರ ಏನಾಗುತ್ತೆ, ಈಗ ಬಳ್ಳಿ ಸೋತಿರುತ್ತೆ. ಸೊ ಈ ವರ್ಷ ಬಿಸಿಲು ಜಾಸ್ತಿ ಕಾಣ್ತಾ ಇದೆ.
ಸೊ ಅದರಿಂದ ಒಂದು ನೀರನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮಾರ್ಚ್ 15 ನಂತರ ನೀರನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದಾವೆ. ಸೊ ಪ್ರತಿ ಬಳ್ಳಿಗೆ ಒಂದು 40-50 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಮತ್ತು ನಾವು ರಬೋಸ್ಟಾದಲ್ಲಿ ಬೆಳೆ ಬೆಳೆಯೋರು ಇಳುವರಿ ನೀರಾವರಿಯನ್ನು ಕೊಡ್ತೇವೆ. ರಬೋಸ್ಟಾ ನೀರಾವರಿ ಕೊಟ್ಟು ಸೊ ಪ್ರೀ ಬ್ಲಾಸಮ್ ಮಾಡಿ 15 ದಿನ ಬಿಟ್ಟು ಪೋಸ್ಟ್ ಬ್ಲಾಸಮ್ ಮಾಡಿ ಆನಂತರ ಆ ಗಿಡಗಳಿಗೆ ಓಸಿಂದ ನೀರು ಕೊಟ್ಟರೆ ಉತ್ತಮವಾದ ಇಳುವರಿ ಬರುತ್ತೆ. ಯಾಕೆಂದರೆ ರಬೋಸ್ಟಾ ತೋಟಗಳಲ್ಲಿ ನೆರಳು ಕಡಿಮೆ ಇರುತ್ತೆ. ಸೊ ಆದಷ್ಟು ಹಳದಿ ಆಗಲಿಕ್ಕೆ ಶುರು ಆಗುತ್ತೆ. ಸೊ ನೀರು ಕೊಡೋದ್ರಿಂದ ಹಳದಿಯನ್ನು ತಪ್ಪಿಸ್ಬೋದು. ಸೊ ಹಳದಿ ಆಗೋದನ್ನು ತಪ್ಪುತ್ತೆ. ಅದ್ರ ಜೊತೆಗೆ ಬರೋ ವರ್ಷವೂ ಇಳುವರಿ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನೀರೇ ಕೊಡೋಕ್ಕಾಗಲ್ಲ ಅಂದರೆ ಸೊ ಹಳದಿ ಆಗಿಬಿಟ್ಟು ಆ ಗಿಡ ಹೂವನ್ನೇ ಬಿಡೋದು. ಸೊ ಅಲ್ಲಿಂದ ಅದು ಆದಷ್ಟು ಬಲ್ತೋದಂಗೆ ಆಗಿ ಅಥವಾ ವೀಕ್ ಆದಂಗೆ ಆಗ್ತಾಯಿದೆ. ಆದ್ದರಿಂದ ಅದು ನಾವು ನೀರಿನ ನಿರ್ವಹಣೆಯನ್ನು ರಬೋಸ್ಟಾ ತೋಟಗಳಲ್ಲಿ, ಅರಬಿಕಾ ತೋಟಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅರಬಿಕಾ ತೋಟದಲ್ಲಿ ಬೆಳೆಯೋರು ನಾರ್ಮಲಿ ಅರಬಿಕಾಗೆ ನೀರು ಕೊಡೋದಿಲ್ಲ. ಸೊ ಮೆಣಸಿಗೆ ನೀರನ್ನು ಕೊಡು ಮತ್ತು ಮೆಣಸಿಗೆ ನೆರಳನ್ನು ತೆಗಿಬೇಕು. ಅಲ್ಲಿ ಅರಬಿಕಾ ತೋಟಗಳಲ್ಲಿ ನೆರಳು ಜಾಸ್ತಿ ಇದ್ದರೆ, ಎತ್ತರ ಪ್ರದೇಶಗಳಲ್ಲೆಲ್ಲ ನೆರಳು ಜಾಸ್ತಿ ಇರುತ್ತೆ. ನೆರಳು ಜಾಸ್ತಿ ಇದ್ದರೆ ಮೆಣಸು ಹೂವು ಆಗಲ್ಲ. ಸೊ ಹೂವು ಆಗಬೇಕು ಅಂತ ಹೇಳಿದರೆ ಮಾರ್ಚಲ್ಲಿ ನೆರಳನ್ನು ತೆಗಿಬೇಕು. ಸ್ವಲ್ಪ ಬಿಸಿಲು ಬೇಕಾಗುತ್ತೆ. ಯಾಕೆಂದರೆ ನೆರಳು ಜಾಸ್ತಿ ಇರುತ್ತೆ. ಬಿಸಿಲು ಬೀಳದೇ ಇದ್ದರೆ ಹೂವು ಬರೋದಿಲ್ಲ. ಆದ್ದರಿಂದ ಮಾರ್ಚಲ್ಲಿ ನೆರಳನ್ನು ತೆಗೆದು ಏಪ್ರಿಲ್ ಮೇನಲ್ಲಿ ಒಳ್ಳೆ ಬಿಸಿಲು ಬೀಳೋಂಗೆ ಮಾಡಬೇಕು. ಸೊ ಮಾರ್ಚ್ 15 ನಂತರ ಈ ತೋಟಗಳಲ್ಲಿ ನೀರಾವರಿಯನ್ನು ಬುಡಕ್ಕೆ ಕೊಡಬೇಕು. ಪ್ರತಿ ಬುಡಕ್ಕೆ ಇಂದು ಓಸ್ ಪೈಪ್ ಅಂತ ಹೇಳ್ತೇವೆ. ಪೈಪ್ ಇಟ್ಕೊಂಡು ನೀರು ಕೊಟ್ಟರೆ ಆಗುತ್ತೆ. ಸೊ ಅಥವಾ ಡ್ರಿಪ್ ಮಾಡಿದರೆ ಡ್ರಿಪ್ಪಲ್ಲಿ ಕೊಡ್ಬೋದು. ಗಿಡದ ಎಲ್ಲ ಬೇರುಗಳು ನೆನೆಯೋಂಗೆ ಕೊಡಬೇಕು. ಎಲ್ಲೋ ಒಂದು ಕಡೆ ಕೊಟ್ಬಿಟ್ಟು ಸ್ವಲ್ಪ ಕೊಟ್ಬಿಟ್ಟು ಅದು ಹೂವು ಆಗಲಿಲ್ಲ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಕೆಲವು ಬೇರುಗಳಿಗೆ ನೀರೇ ಬಿದ್ದಿರೋದು. ಸೊ ಅದರಿಂದ ಅದು ಹೂವು ಬೇಗ ಜೂನಲ್ಲಿ ಹೂವು ಬರೋಲ್ಲ. ನಮಗೆ ಜೂನಲ್ಲಿ ಹೂವು ಬಂದರೆ, ಮೇ ಎಂಡಲ್ಲಿ ಜೂನಲ್ಲಿ ಹೂವು ಬಂದರೆ ಉತ್ತಮವಾದ ಇಳುವರಿ ಬರುತ್ತೆ. ಈ ವರ್ಷ ಕಡಿಮೆ ಫಸಲಿರುವಂಥವ್ರು ಬೇಗ ಮಾಡಿದರೆ ಒಳ್ಳೆಯದು. ಸೊ ಈ ವರ್ಷ ಜಾಸ್ತಿ ಫಸಲಿದ್ದವರು ಬೇಕಿದ್ರೆ ಅದು ಮೇಂಟೆನೆನ್ಸ್ ಮಾಡ್ಬೋದು. ಯಾಕೆ ಸ್ವಲ್ಪ ಇಳುವರಿ ಬರೋ ವರ್ಷ ಕಡಿಮೆ ಆಗುತ್ತೆ. ಸೊ ಇಳುವರಿ ಈ ವರ್ಷ ಸುಮಾರು ತೋಟಗಳಲ್ಲಿ ಕಡಿಮೆ ಇರೋದರಿಂದ ನೀರು ಕೊಡೋದು ಮುಖ್ಯ. ಮತ್ತು ಅರೇಬಿಕಾ ತೋಟಗಳಲ್ಲಿ ನೆರಳು ತೆಗೆಯೋದು ಮುಖ್ಯ. ರಬೋಸ್ಟಾ ತೋಟಗಳಲ್ಲಿ ನೆರಳು ಕಡಿಮೆ ಇರುತ್ತೆ, ಬೇಕಾದರೆ ಮೇನಲ್ಲಿ ತೊಗೋಬೋದು. ಮಳೆ ಬಿದ್ದ ಮೇಲೆ ಧೈರ್ಯ ಬರಬೇಕು. ನಾನು ತೋಟವನ್ನು ನಿರ್ವಹಣೆ ಮಾಡ್ಕೊಳ್ಳಬಲ್ಲೆ ಅಂದಾಗ ನೆರಳು ತೆಗಿಬೇಕು. ಅರಿಬಕ್ಕದಲ್ಲಿ ಏನಾದರೂ ನಾವು ಅಷ್ಟು ಯೋಚನೆ ಮಾಡಲಿಕ್ಕೆ ಹೋದರೆ ಇಳುವರಿ ಬರ್ತಾ ಇಲ್ಲ. ಎತ್ತರ ಪ್ರದೇಶ ಯಾಕೆಂತ ಹೇಳಿದರೆ, ನಾನು ಹೋದ ವರ್ಷ ನೋಡಿದೆ ಶನಿವಾರ ಸಂತಿ ಹತ್ರ ಹೊಸೂರು ಅಂತ ಒಂದು ತೋಟ, ಒಂದು ಬಾಕರಮ್ಮ ಅಂತ ಹೇಳಿ, ಅವರಲ್ಲಿ ನಾವು ಫೆಬ್ರವರಿಯಲ್ಲಿ ನೆರಳು ತೋಟದಲ್ಲಿ ಈ ವರ್ಷ ಒಂದು 20 ಎಕರೆಯಲ್ಲಿ 12 ಟನ್ ಮೆಣಸಾಗಿದೆ. ಇನ್ನೊಂದು ಏಪ್ರಿಲಲ್ಲಿ ಅದೇ ತೋಟದಲ್ಲಿ ಒಂದು 20 ಎಕರೆ ಶೇಡ್ ತೆಗೆದಿದ್ದಾವೆ. ಅದು ಒಟ್ಟು 20 ಎಕರೆ ಒಂದು 3 ಟನ್ ಆಗ್ಬೋದು. ಸೊ ಈ ವರ್ಷ ಏನಾದರೂ ಒಳ್ಳೆ ಕ್ರಾಪ್ ಇದೆ ಅಂತ ಹೇಳಿದರೆ ಮೋಸ್ಟ್ಲಿ ಆ ಪ್ರದೇಶದಲ್ಲಿ, ಯಾಕೆಂದರೆ ಅವರು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ತೆಗೆದು ಸೊ ಮಾರ್ಚಲ್ಲಿ ನೀರು ಕೊಟ್ಟರು. 4 ರೌಂಡ್ ನೀರನ್ನು ಕೊಟ್ಟು ಬಿಸಿಲು ಜಾಸ್ತಿ ಬಿತ್ತು. ಬಿಸಿಲು ಅವಾಗ ಚೆನ್ನಾಗಿತ್ತು. ಸೊ ಆನಂತರ ಏಪ್ರಿಲಲ್ಲಿ ತೆಗೆದಾಗದ್ದು ಏನಾಯಿತು, ಮೇನಲ್ಲಿ ಬಿಸಿಲೇ ಬರಲಿಲ್ಲ, ಮೋಡ ಮುಸುಕಿದ ವಾತಾವರಣ ಇತ್ತು. ಆಗ್ಬಿಟ್ಟು ಹೂವು ಬರೋದು ತುಂಬ ಲೇಟ್ ಆಯಿತು. ಸೊ ಇತ್ತೀಚೆಗೆ ಕ್ರಾಪ್ ಕಾಣ್ತಾ ಇತ್ತು. ಒಂದು ನವಂಬರ್ ನಂತರ ನೋಡಿದಾಗ ಒಂದು ಸ್ವಲ್ಪ ಕ್ರಾಪ್ ಕಾಣ್ತಾ ಇತ್ತು. ಅಲ್ಲಿವರೆಗೆ ಏನು ಅಂತ 20 ಎಕರೆಯಲ್ಲಿ ಕಾಣ್ತಿರ್ಲಿಲ್ಲ. ಸೊ ನನ್ನ ಪ್ರಕಾರ ಈಗ ಮೋಡ ಯಾವಾಗ ಬರುತ್ತೆ ಗೊತ್ತಾಗ್ತಾ ಇಲ್ಲ. ಸೊ ಮೇನಲ್ಲೇ ಮೋಡ ಬಂದುಬಿಟ್ರೆ ನಮಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈಗ ಬಿಸಿಲಿರೋದ್ರಿಂದ ನೆರಳು ತೆಗೆದುಕೊಂಡು ಬಿಸಿಲನ್ನು ಬೆಳೆಸಿದರೆ ಗಿಡ ರೆಡಿ ಇರುತ್ತೆ. ನೀರನ್ನು ಕೊಟ್ಟು ರೆಡಿ ಮಾಡ್ಕೊಂಡಿದ್ರೆ ಹೂವು ಮೇ ಎಂಡು ಮತ್ತು ಜೂನಲ್ಲಿ ಬಂದರೆ ಉತ್ತಮವಾದ ಇಳುವರಿ ಆಗುತ್ತೆ. ಸೊ ಅದರಿಂದ ಏನು ಮಾಡಬೇಕು ಅಂದರೆ ಆ ಗಿಡವನ್ನು ನಾವು ತಯಾರಿ ಮಾಡ್ಕೋಬೇಕು. ಇಳುವರಿ ಕೊಡ್ಲಿಕ್ಕೂ ಮೆಣಸಿನ ಗಿಡವನ್ನು ನಾವು ತಯಾರಿ ಮಾಡಬೇಕು. ಅಂದರೆ ನೆರಳನ್ನು ನಿರ್ವಹಣೆ ಮಾಡಿಕೊಂಡು ನೀರು ಕೊಟ್ಟು ತಯಾರಿ ಮಾಡಿಕೊಂಡು ಅದಕ್ಕೆ ನ್ಯೂಟ್ರಿಷನ್ ಕೊಡಬೇಕು, ಪೋಷಕಾಂಶಗಳನ್ನು ಕೊಡಬೇಕು. ನಾರ್ಮಲಿ ಸುಣ್ಣ ಹಾಕಕ್ಕೆ ಹೇಳ್ತೇವೆ. ಸೊ ಯಾವಾಗ ಒಂದು ನೀರು ಕೊಡ್ತೀರಾ ತಕ್ಷಣ ಸುಣ್ಣ ಹಾಕಿ ಒಂದು 15 ದಿನ ಬಿಟ್ಬಿಟ್ರೆ, ಸುಣ್ಣವನ್ನು ಹಾಕೋದು ಒಂದು ಪದ್ಧತಿ. ಒಂದು ಅರ್ಧ kg ಅಷ್ಟು ಒಂದು ಗಿಡಕ್ಕೆ ಒಂದು ಸುಣ್ಣವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅಗ್ರಿಕಲ್ಚರ್ ಲೈಮ್ ಇರ್ಬೋದು ಅಥವಾ ಡೋಲಮೈಟ್ ಇರ್ಬೋದು. ಅದನ್ನು ಹಾಕಿದರೆ ಸ್ವಲ್ಪ ರೋಗ ಕಡಿಮೆ ಆಗುತ್ತೆ. ವರ್ಷ ಹಾಕಕ್ಕೆ ಹೇಳ್ತೇವೆ, ಅದನ್ನು ಮಾಡಬೇಕು. ಮತ್ತು ಆಮ್ಲೀಯತೆಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಎರಡನೇದು, ಅದಕ್ಕೆ ಗಿಡ ಒಳ್ಳೆ ಕ್ರಾಪ್ ಬಂದಿರೋ ತೋಟಗಳಲ್ಲಿ ಗಿಡ ಸೋಲುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪ್ಲಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಅಂದರೆ ನಮ್ಮಲ್ಲಿ ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ದೇವೆ. ISR ಪೆಪ್ಪರ್ ಸ್ಪೆಷಲ್ ಅಂತ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಅದು 1 kg 5 ಗ್ರಾಮ್ ಪರ್ ಲೀಟರ್ಗೆ, ಪ್ಲಸ್ MAP ಮಾನೋ ಅಮೋನಿಯಂ ಫಾಸ್ಫೇಟ್ ಅದು 5 ಗ್ರಾಮ್ 1 kg ಪರ್ ಬ್ಯಾರಲ್ಗೆ ಹಾಕಿ ಗಿಡಕ್ಕೆ ಸಿಂಪಡಣೆ ಮಾಡಬೇಕು. ಅದರಿಂದ ಅದು ಹೂವು ಬರಲಿಕ್ಕೆ ರೆಡಿ ಆಗುತ್ತೆ. ಅಂದರೆ ಎಲೆಗಳಿಗೆ ಬಳ್ಳಿಗಳಿಗೆ ಸಿಂಪಡಣೆ ಚೆನ್ನಾಗಿ ಮಾಡಬೇಕು. ಅದನ್ನು ನಾವು ಏಪ್ರಿಲಲ್ಲಿ ಮಾಡಬೇಕು.
ಸೊ ಆನಂತರ ನೀವು ನೀರು ಕೊಡ್ತಾ ಇದ್ದರೆ ಮೇನಲ್ಲಿ ಗೊಬ್ಬರವನ್ನು ಕೊಡಬೇಕು. ಅಂದರೆ ಯಾವುದು ಕೊಟ್ಟಿಗೆ ಗೊಬ್ಬರನ? ಕೊಟ್ಟಿಗೆ ಗೊಬ್ಬರನೂ ಕೊಡ್ಬೋದು, ಅದ್ರ ಜೊತೆಗೆ ಫರ್ಟಿಲೈಸರ್ಸನ್ನು ಭೂಮಿಗೆ ಕೊಡಬೇಕು. ಸಾರಜನಕ, ರಂಜಕ, ಪೊಟ್ಯಾಶು. ಸೊ ನಾರ್ಮಲಿ ಏನು ಮಾಡ್ತೇವೆ ಅಂದರೆ 2 ಬ್ಯಾಗು ಯೂರಿಯಾ ಅಥವಾ 1 ಬ್ಯಾಗು ಯೂರಿಯಾ, 1 ಬ್ಯಾಗು DAP, 2 ಬ್ಯಾಗು ಪೊಟ್ಯಾಶ್ ಮಿಕ್ಸರನ್ನು ನಾವು ಮೆಣಸಿಗೆ ಕೊಡ್ತೇವೆ. ಅಂದರೆ ಒಂದೊಂದು ಬಳ್ಳಿಗೆ ಎಷ್ಟು ಕೊಡಬೇಕು? 250ರಿಂದ 300 ಗ್ರಾಮ್ ಅಷ್ಟು. ಸೊ ಯಾವುದು ಗೊಬ್ಬರ ಇದೆ ನೋಡಿಕೊಂಡು, ಅಥವಾ ಕೆಲವರು 19 ಹಾಲನ್ನು ಕೊಡ್ತಾರೆ. ಬಟ್ 19 ಹಾಲನ್ನು ಕೊಟ್ಟರೆ ಪೊಟ್ಯಾಶ್ ಕಡಿಮೆ ಇರುತ್ತೆ, ಸಾರಜನಕ ಕಡಿಮೆ ಆಗುತ್ತೆ. ಆದ್ದರಿಂದ ಅದೊಂದು 2 ಬ್ಯಾಗು ಕಾಂಪ್ಲೆಕ್ಸ್ ಫರ್ಟಿಲೈಸರು, 1 ಬ್ಯಾಗ್ ಯೂರಿಯಾ ಮತ್ತು 1 ಬ್ಯಾಗ್ ಪೊಟ್ಯಾಶ್ ಮಿಕ್ಸ್ ಮಾಡಿ ಕೊಡೋಕ್ಕೆ ಹೇಳ್ತಾರೆ. ಅಥವಾ ಕೆಲವ್ರು ಏನು ಮಾಡ್ತಾರೆ 90 ಅದನ್ನೇ ಕೊಟ್ಕೊಂಡು ಹೋಗ್ತಿರ್ತಾರೆ. ಅವಾಗ ಫಾಸ್ಫರಸ್ ಜಾಸ್ತಿ ಆಗುತ್ತೆ ಮಣ್ಣಿನಲ್ಲಿ. DAPನೇ ಕೊಟ್ಕೊಂಡು ಹೋಗಿದ್ರೆ P ಜಾಸ್ತಿ ಆಗುತ್ತೆ. 19 ಹಾಲು, 15 ಹಾಲು, 17 ಹಾಲೇ ಕೊಟ್ಕೊಂಡು ಹೋದ್ರೆ P ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ರಂಜಕ ಜಾಸ್ತಿ ಆಗ್ತಾ ಇದೆ ಭೂಮಿಯಲ್ಲಿ. ರಂಜಕ ಜಾಸ್ತಿ ಆದಂಗೆ ಮೈಕ್ರೋನ್ಯೂಟ್ರಿಯೆಂಟ್ ಸಾಯಿಲ್ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಸೊ ಅದರಿಂದ P ಜಾಸ್ತಿ ಮಾಡಬಾರ್ದು. ಅದರಿಂದ NPK ಮಿಕ್ಸರನ್ನು ನೋಡ್ಕೊಂಡು ಕೊಡಬೇಕು. ಮೆಣಸಿನಲ್ಲಿ ಏನಿದೆ 3 ಭಾಗ ಸಾರಜನಕ, 1 ಭಾಗ ರಂಜಕ, 4 ಭಾಗ ಅಥವಾ 5 ಭಾಗ ಪೊಟ್ಯಾಶನ್ನು ಕೊಡೋ ರಿಕ್ವೈರ್ಮೆಂಟ್ ಇದೆ ಬೆಳೆಗೆ. ಯಾಕೆಂದರೆ ನಾವು 140 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 250 ಗ್ರಾಮ್ ಪೊಟ್ಯಾಶ್ ಕೊಡಬೇಕು. ಒಂದು 2-3 kg ಕೊಡ್ತಿರೋಂಥ ಬಳ್ಳಿಗಳಿಗೆ ವರ್ಷಕ್ಕೆ 3 ಅಥವಾ 4 ಭಾಗ ಮಾಡಿ ಕೊಟ್ಟರೆ ಉತ್ತಮವಾದ ಇಳುವರಿ ಬರುತ್ತೆ ಅಂತ ತೋರಿಸಿದ್ದಾರೆ. ಸೊ ಆದ್ದರಿಂದ ಗೊಬ್ಬರ ಕೊಡೋರು ಬರೀ 19 ಹಾಲು ಆ ಥರ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಟ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ. ಇವತ್ತಿಗೆ ಓಕೆ, ರಿಸಲ್ಟ್ ಚೆನ್ನಾಗಿ ಕಾಣುತ್ತೆ, ಮುಂದೆ ಸಾಯಿಲ್ಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ NPK ಮಿಕ್ಸರನ್ನು ಕೊಡಲಿಕ್ಕೆ, ಅದ್ರ ಜೊತೆಗೆ ಇತ್ತೀಚೆಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್ ಸುಮಾರು ಕಂಪನಿಗಳು ಸುಧಾ ಪ್ರಮೋಟ್ ಮಾಡ್ತಾ ಇದ್ದಾವೆ. ಸೊ ಅದನ್ನು ಕೊಟ್ಟರು ಗಿಡ ಗ್ರೀನಾಗಿರುತ್ತೆ. ಈ ಏನು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇತ್ತೀಚೆಗೆ ಎಲ್ಲ ಬೆಳೆಗಳಿಗೂ, ನಮ್ಮ ಬೆಳೆಗಳಿಗೆ ಏಲಕ್ಕಿ ಇರ್ಬೋದು ಅಥವಾ ಕರಿಮೆಣಸು ಇರ್ಬೋದು, ಈ 3 ವಿವಿಧ ಬಗೆಯ ರಾಸಾಯನಿಕಗಳನ್ನು ಗಿಡಕ್ಕೆ ಕೊಟ್ಕೊಂಡು ಹೋದರೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ಲದೆ ಲಘು ಪೋಷಕಾಂಶಗಳು ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ದ್ವಿತೀಯ ಪೋಷಕಾಂಶಗಳನ್ನು ಕೊಟ್ಟರೆ ಗಿಡ ಚೆನ್ನಾಗಾಗುತ್ತೆ. ಇಳುವರಿ ಬರಲಿಕ್ಕೆ ಚೆನ್ನಾಗಾಗುತ್ತೆ, ಹಳದಿ ಇರೋಲ್ಲ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ. ಮತ್ತೆ ಈಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾಂಪೋಸ್ಟನ್ನು ಕೊಟ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ಇದ್ದರೆ 1 ಬ್ಯಾಸ್ಕೆಟ್ ಅಷ್ಟು ಕೊಟ್ಟರೆ ಒಳ್ಳೇದು. ಅಂದರೆ ಅಲ್ಲಿ ತೇವಾಂಶದ ಸಂರಕ್ಷಣೆಗೂ ಮೇನಲ್ಲಿ ಕೊಟ್ಕೋಬೋದು. ಮಳೆ ಇನ್ನೇನು ಬರ್ತಾ ಇರುತ್ತೆ ಆವಾಗ ಕೊಟ್ಕೊಬೋದು. ಯಾಕೆಂದ್ರೆ ಜೂನಲ್ಲಿ ಕೊಡ್ಲಿಕ್ಕೆ ಹೇಳೋದಿಲ್ಲ, ಮಳೆ ಶುರುವಾಗ್ಬಿಟ್ರೆ ವೆಟ್ನೆಸ್ ಬರುತ್ತೆ, ಇನ್ನೂ ಜಾಸ್ತಿ ಅಲ್ಲಿ ತೇವಾಂಶ ಸಂಗ್ರಹಣೆ ಆಗುತ್ತೆ ಅಂತ ಹೇಳಿ ಅದನ್ನು ಹೇಳೋದಿಲ್ಲ. ಸೊ ಆದಷ್ಟು ಮೇನಲ್ಲೇ ಕೊಟ್ಬಿಟ್ರೆ ಕಾಂಪೋಸ್ಟು ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇದನ್ನೆಲ್ಲ ಕೊಟ್ಬಿಟ್ರೆ ಅದೊಂಥರ ಒಳ್ಳೆ ಪದ್ಧತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಏನಂದರೆ ನಾವು ಮುಂದೆ ಮಳೆ ಜಾಸ್ತಿ ಆಗಿಬಿಟ್ರೆ ಕಷ್ಟ. ಸೊ ಅದರಿಂದ ಚರಂಡಿ ವ್ಯವಸ್ಥೆಯನ್ನು ಮಾಡ್ಕೊಬೇಕು. ಇರೋ ಚರಂಡಿನ ಅವರು ದುರಸ್ತಿ ಮಾಡ್ಕೊಳ್ಳೋದು ಜೂನಲ್ಲಿ ಮಳೆ ಶುರು ಆಗೋದಕ್ಕೆ ಮೊದಲೇ ಮಾಡಬೇಕು. ಮೇನಲ್ಲಿ ಶುರು ಮಾಡಿದರೆ ಅಟ್ಲೀಸ್ಟ್ ಜೂನ್ ಒಳಗೆ ಮುಗ್ದಿರುತ್ತೆ. ಇಲ್ಲದೇ ಇದ್ರೆ ತೆಗಿಬೇಕಾಗುತ್ತೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೋಡಿದಾಗ ಮೆಣಸು ಬೆಳಿಬೇಕು ಅಂದರೆ ಚರಂಡಿ ವ್ಯವಸ್ಥೆ ಮಾಡ್ಕೊಬೋದು. ಮೆಣಸು ನೆಡಬೇಕು ಅಂದರೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ನಡಿ. ಹಿಂದೆ ಇಲ್ಲಿ ಹೊತ್ತಿಗೆ ಅಡಿಕೆ ತೋಟಗಳಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರೂ ಚರಂಡಿ ಮಾಡಿ ನೆಟ್ಟಿದ ತೋಟಗಳು ಚೆನ್ನಾಗಿದೆ. ಹೌದು. ಸೊ ಯಾಕೆ ಸಿರ್ಸಿ, ಸಾಗರು, ಸುಳ್ಯ ಈ ಕಡೆ ಎಲ್ಲ ಮೆಣಸು ಬರ್ತಾ ಇದೆ ಇತ್ತೀಚೆಗೆ. ಯಾಕೆ ಅಂತ ಹೇಳಿದ್ರೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ನಡೀತಿದ್ದಾರೆ. ನಾವು ಕಾಫಿ ತೋಟಗಳನ್ನು ಸುಧಾ ಅಲ್ಲಲ್ಲೇ ನಮ್ಮ ಬೆಳೆಗಳು ಸಾಯ್ತಾ ಇದ್ದಾವೆ. ಸೊ ನಾವೊಂದು ಹೇಳ್ತಾ ಇದ್ದೀವಿ ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಇಲ್ಲಿ ಇಳಿಜಾಲಿರೋದ್ರಿಂದ ಬೇಡ ಅಂತ ಒಂದು ಥಾಟ್ ಇರುತ್ತೆ. ಆದರೆ ಭೂಮಿಯಲ್ಲಿ ಮಳೆ ಜಾಸ್ತಿ ಆದಾಗ 1 ತಿಂಗಳು 2 ತಿಂಗಳು ಮಳೆ ಹಿಡಿದಾಗ ನಮ್ಮ ಬಳ್ಳಿಗಳು ಇಳಿಜಾರಿದ್ರೂ ಬೇರು ಕೊಳೆ ರೋಗ ಬಂದು ಸಾಯ್ತಾ ಇದ್ದಾವೆ. ಆದ್ದರಿಂದ ನಾವು ಅದನ್ನು ಮಾಡಿಕೊಂಡ್ರೆ ಮುಂದೆ ನಾವು ತೋಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇಷ್ಟು ನಾವು ನಾರ್ಮಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಕೆಲಸಗಳು. ಒಂದು ನೆರಳು ನಿರ್ವಹಣೆ, ಎರಡನೇದು ರಾಸಾಯನಿಕಗಳನ್ನು ಸಿಂಪರಣೆ ಮಾಡೋದು, ಕೊಡೋದು, ಕಾಂಪೋಸ್ಟನ್ನು ಕೊಡೋದು, ಮತ್ತು ಚರಂಡಿಯ ವ್ಯವಸ್ಥೆ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಕೀಟಗಳಿರ್ತವೆ, ಈಗ ತೋಟಕ್ಕೆ ಹೋಗಿ ನೋಡಿದರೆ ಸಲ್ಕ ಕೀಟಗಳಿರ್ತವೆ, ಸ್ಕೇಲ್ಸ್ ಇರ್ತವೆ, ಮಿಲಿಬಗ್ಸ್ ಇರುತ್ತೆ. ಸೊ ಇವುಗಳ ನಿಯಂತ್ರಣೆಗೆ ಆದಷ್ಟು ಯಾವುದಾದ್ರೂ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು. ಅಂದರೆ ಒಣ ವಾತಾವರಣ ಇತ್ತು ಅಂದರೆ ಕೀಟಗಳ ಹಾವಳಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಡೈಮಿಥಿಯೇಟ್ ಅಂತ ಬರುತ್ತೆ, ರೋಗರ್ ಅಂತ ಸಿಗುತ್ತೆ, 2 ml per liter, ಅಥವಾ ಇಮಿಡಾಕ್ಲೋರೋಪಿಡ್ ಅದು 1 ml per liter.
ಅದನ್ನು ಸಿಂಪಡಣೆ ಮಾಡಿದರೆ ಈ ಹುಳಗಳ ಇರೋ ಗಿಡಕ್ಕೆ ಸಿಂಪಡಣೆ ಮಾಡಿ ಅಂತ ಹೇಳ್ತೇವೆ. ಸೊ ಅದರಿಂದ ಆದಷ್ಟು ಎಲ್ಲಿದೆ ಅದು ನೋಡ್ಕೊಂಡು ಮಾಡ್ಬೋದು. ಇಲ್ಲ ತೋಟಕ್ಕೆ ಮಾಡೋಕ್ಕಾದರೆ ಕ್ರಾಪ್ ಕೊಯ್ದಿರ್ತವೆ, ಒಂದು ಸಾರಿ ಮಾಡಿದರೆ ಒಳ್ಳೇದು. ಕೊಯ್ಲು ಆದಮೇಲೆ ಮಾಡೋದೇ ಒಳ್ಳೆಯದು. ಕೊಯ್ಲು ಆದಮೇಲೆ ಮಾಡಲಿಕ್ಕೆ ಹೇಳೋದು, ಕೊಯ್ಲು ಆದ ಕ್ರಾಪ್ ಮೇಲೆ ಹೇಳೋದಿಲ್ಲ, ಕೊಯ್ಲು ಆದಮೇಲೆ ಮಾಡಿ ಅಂತ. ಬಿಳಿ ಹಿಟ್ಟಿನ ತಿಗಣೆ ಎಲ್ಲಿ ಬರುತ್ತೆ ಅದು? ಅದು ಕೆಲವು ಕಾಯಿನಲ್ಲಿರುತ್ತೆ, ಬೇರಿನ ಹತ್ರ ಇರುತ್ತೆ. ಬೇರ್ಗೂ ಹಾಕಬೇಕಾಗತ್ತೆ. ಆವಾಗ ಕ್ಲೋರೋಪೈರಿಪಾಸನ್ನು ನೋಡಿಕೊಂಡು ಡ್ರೆಂಚ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಇಷ್ಟು ಈ ಕರಿಮೆಣಸಿನಲ್ಲಿ ನಾವು ಬೇಸಿಗೆಯಲ್ಲಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸ್ಕೊಂಡು ಮೆಣಸನ್ನು, ಮತ್ತು ಅದ್ರ ಜೊತೆಗೆ ನಾವು ಗಿಡಗಳನ್ನು ಮಾಡ್ಕೋಬಹುದು. ಅಂದರೆ ಸಸಿಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲಿ ಹೋಗಿರುತ್ತಲ್ಲ ಅಲ್ಲಿ ಸಸಿಗಳು ನೆಡಬೇಕಾಗುತ್ತೆ. ಅದರಿಂದ ಈಗಾಗಲೇ ಈಗ ಬುಟ್ಟಿ ತುಂಬಿಸೋ ಸಮಯ, ನೆಡೋ ಸಮಯ. ಮಾರ್ಚ್ ಬಂತು, ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು. ಅಂದರೆ ಎಲ್ಲ ಓಡು ಕವಲುಗಳನ್ನ ನಾವು ಸುತ್ತಿರ್ತೀವಿ, ಕಟ್ಟಿಗೆ ನೆಟ್ಟು ಸುತ್ತಿರ್ತೀವಿ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಚೆನ್ನಾಗಿ ಮಾಯಿಶ್ಚರ್ ಇರೋವಂಥದ್ದು, ಅಂದರೆ ಗಟ್ಟಿಯಾಗಿರ್ಬೇಕು, ಗ್ರೀನ್ ಆಗಿರಬೇಕು, ಹುಳಗಳಿರಬಾರ್ದು, ರೋಗ ಇರಬಾರ್ದು, ಅಂಥ ಗಿಡಗಳಿಂದ ತಗೋಬೇಕು. ಸೊ ಅದನ್ನು ಕಟ್ ಮಾಡ್ಕೊಂಡು ಬಂದು ಅದನ್ನು ಎಲೆಗಳನ್ನು ಬಿಡಿಸಿ, ಸೊ ಅದನ್ನು ನೆರಳಲ್ಲಿ ಇಟ್ಕೋಬೇಕು ಅಥವಾ ನೀರಿನಲ್ಲಿ ಇಟ್ಕೋಬೇಕು. ಸೊ ತಂದು ನೀವು ಬಿಸಿಲಲ್ಲಿ ಇಟ್ಬಿಟ್ರೆ ಮತ್ತೆ ಹುಟ್ಟೋದಿಲ್ಲ, ಒಣಗೋಗ್ಬಿಡ್ತವೆ. ಸೊ ನೆರಳಲ್ಲಿ ಇಟ್ಕೊಂಡು ನೆರಳಲ್ಲೇ ಮಾಡಬೇಕು. ಇಲ್ಲ ಅಂದರೆ ನೆರಳಲ್ಲಿ ಅಥವಾ ಈ ಬಾಳೆ ಎಲೆ ಅದರಿಂದ ಹಾಕಿ ಸುತ್ತಿಟ್ಟಿದ್ರು ಒಂದಿನ ತಡ್ಕೊಳ್ತವೆ. ಅವತ್ತು ತಂದದ್ದು ಅವತ್ತೇ ನೆಡಿ ಅಂತ ಹೇಳ್ತೇವೆ. ಅವತ್ತು ಯಾರಿಗೂ ನೆಡೋಕ್ಕಾಗೋದಿಲ್ಲ. ಆದಷ್ಟು ಕೂಲಾಗೆ ನೀರಿನಲ್ಲಿ ಅಥವಾ ಸುತ್ತಿ ಗೋಣಿ ಚೀಲದಲ್ಲಿ ಸುತ್ತಿ ಆ ಥರ ಇಟ್ಕೊಂಡು ಬಟ್ಟೆ ಮಾಡಿ ಸುತ್ತಕೊಂಡು ಇಟ್ಕೊಂಡು ಎಲೆಗಳನ್ನೆಲ್ಲ ಬಿಡಿಸಿ ಅದನ್ನು ನಾವು ಟ್ರೀಟ್ ಮಾಡ್ಕೊಬೇಕಾಗುತ್ತೆ. ಉಪಚಾರ, ಒಂದು ಕೀಟನಾಶಕ, ಒಂದು ಶಿಲೀಂಧ್ರನಾಶಕ. ಕೀಟನಾಶಕ ಅಂತ ಹೇಳಿದ್ರೆ ಕ್ವಿನಾಲ್ಪಾಸು ಅಥವಾ ರೋಗರು, ಒಂದು 2 ಮಿಲಿಲೀಟರ್ 1 ಲೀಟರ್ ನೀರಿಗೆ 2 ml per ಲೀಟರ್ ಹಾಕ್ಬಿಟ್ಟು ಅದರಲ್ಲಿ ಕಡ್ಡಿಗಳನ್ನು ಹತ್ತಿ ತಗೊಳ್ಳೋದು. ಮತ್ತು ಶಿಲೀಂಧ್ರನಾಶಕ ಅಂದರೆ ನಾರ್ಮಲಿ ಕಾರ್ಬನ್ಡೈಸಿಮ್, ಎಲೆ ಚುಕ್ಕೆ ರೋಗ ಇದ್ದಂಥ 1 ಗ್ರಾಮ್ ಹಾಕಬೇಕಾಗತ್ತಾ? 2 ಗ್ರಾಮ್ per ಲೀಟರ್. 2 ಗ್ರಾಮ್ ಕಾರ್ಬನ್ಡೈಸಿಮ್ 2 ಗ್ರಾಮ್ per ಲೀಟ್ರು. ಅಥವಾ ಮೆಟ್ಲಾಕ್ಸಿಲನ್ನು ಹಾಕ್ತಾರೆ. ರೋಗ ಇತ್ತೀಚೆಗೆ ಕೊಳೆ ರೋಗ ಜಾಸ್ತಿ ಇರೋದರಿಂದ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅದು 1 ಗ್ರಾಮ್ per ಲೀಟ್ರ್ ಹಾಕಿ ಅದರಲ್ಲಿ ಒಂದು 10 ನಿಮಿಷ 20 ನಿಮಿಷ ಅದ್ದಿ ತೆಗೆದುಬಿಟ್ಟು ನೆಡ್ತಾ ಇದ್ದಾರೆ. ಅಂದರೆ ಎಷ್ಟು ತುಂಡಿರೋ ಇವನ್ನ ನೆಡಬೇಕಾಗತ್ತೆ? ಗೆಣ್ಣುಗಳಿರೋ 2 ಮಿನಿಮಮ್ ಇದ್ರೆ ಒಳ್ಳೇದು. ಸಿಂಗಲ್ಲು ನೀವು ತುಂಬ ಚೆನ್ನಾಗಿ ಮಾಡೋಕ್ಕೆ ಬರಲಿದ್ರೆ ಸಿಂಗಲ್ ನೋಡೇ ಸಾಕಾಗುತ್ತೆ. ಒಂದು ಗೆಣ್ಣಿದ್ರೆ ಸಾಕು. ಒಂದು ಗೆಣ್ಣಿದ್ರೆ ಸಾಕು. ಸೊ ತಮ್ಮದೇ ಸ್ವಂತ ತೋಟದಲ್ಲಿ ಮಾಡೋದ್ರಿಂದ 2 ಗಿಣ್ಣು ಮಾಡ್ಕೊಬೋದು. ಈಗ ಏನು ಮಾಡ್ತಾರೆ, ನರ್ಸರಿಯವರು ಈಗ 1 ಗಿಣ್ಣದನ್ನು ಶುರು ಮಾಡಿದ್ದಾರೆ, ಅದು ಚೆನ್ನಾಗಿ ಬರ್ತಾ ಇದೆ. ಸೊ ನಮ್ಮ ಸ್ವಂತ ತೋಟ ಇರೋರು 2 ಗಿಣ್ಣದು 3 ಗಿಣ್ಣದು ಮಾಡ್ಬೋದು, ಎಷ್ಟೆಷ್ಟು ಉದ್ದ ಇದೆ ನೋಡಿಕೊಂಡು. ಸೊ ಇದನ್ನು ಟ್ರೀಟ್ ಮಾಡ್ಕೊಬೇಕು. ಮತ್ತು ಪಾಲಿಥೀನ್ ಎಲ್ಲಿ ಬಿಸಿಲು ಸಾಧಾರಣವಾಗಿರುತ್ತೆ ಆ ಪ್ರದೇಶದಲ್ಲಿ ಪಾಲಿಥೀನಿಂದ ಹ್ಯೂಮಿಡ್ ಚೇಂಬರ್ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು. ಎಲ್ಲಿ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ನೆರಳು ಮಾಡಿಕೊಂಡು ಅದನ್ನು ಸೊಪ್ಪಿಂದ ಮುಚ್ಚಿಬಿಡ್ತಾರೆ. ಫುಲ್ ಕಡ್ಡಿನೇ ಮುಚ್ಚಿಬಿಟ್ಟು ಚೆನ್ನಾಗಿ ಡೈಲಿ ನೀರು ಹಾಕ್ತಾರೆ ಅಲ್ಲಿ ಅದು ಚೆನ್ನಾಗಿ. ಈಗ ನಮ್ಮ ಶುಂಠಿ ಕೊಪ್ಪರ ರೋಡ್ನಲ್ಲಿ ಇದು ಪಾಲಿ ಬ್ಯಾಗ್ ಹಾಕಿದರೆ, ಪಾಲಿಥೀನ್ ಶೀಟು ನಾವು ಹ್ಯೂಮಿಡ್ ಚೇಂಬರ್ ಮಾಡಿದರೆ ಕೆಲವು ಟೈಮಲ್ಲಿ ಬಿಸಿಗೆ ಸುಟ್ಟೇ ಹೋಗ್ಬಿಡುತ್ತೆ ಅಂತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಒಣಗಿರೋ ಸೊಪ್ಪೆಲ್ಲ ತೊಗೊಂಡು ಬಂದು ಕಡ್ಡಿನ ಅದರಲ್ಲೇ ಹಾಕಿ ಅಲ್ಲಿ ಡೈಲಿ ನೀರು ಹಾಕ್ಕೊಂಡಿರ್ತಾರೆ, ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸೊ ನಾವು ಇಲ್ಲಿ ಮಡಿಕೇರಿ ಸುತ್ತಮುತ್ತ ನಮಗೆ ಚಳಿ ಭಾಗ ಮತ್ತು ಬಿಸಿಲು ಅಷ್ಟಿರೋದ್ರಿಂದ ಪಾಲಿಥೀನ್ ಚೇಂಬರ್ ಮಾಡಿಕೊಂಡು ನಾವು ಗಿಡ ಮಾಡ್ತೇವೆ. ಸೊ ಅದನ್ನು ಚೆನ್ನಾಗಿ ಬರುತ್ತೆ. ಒಂದು 28 ದಿನ ಇಟ್ಕೋಬೇಕು. 28-30 ದಿನದಲ್ಲಿ ಚಿಗುರು ಬರುತ್ತೆ, ಬೇರು ಶುರುವಾಗಿರುತ್ತೆ. ಸೊ ಯಾವಾಗ ಚಿಗುರು ಬಂತು, ಸೊ ಚಿಗುರು ಬಂದ ಮೇಲೆ ತೆಗಿಬೇಕು ಅದನ್ನು. ನಿಧಾನಕ್ಕೆ 2 ಕಡೆನೂ ಓಪನ್ ಮಾಡಿ ಒಂದಿನ ಬಿಟ್ಟು ಆನಂತರ ಅದನ್ನು ತೆಗೆದು, ಸೊ ಮಳೆ ನೀರು ಬೀಳ್ದಂಗೆ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಬೇಕು. ಅಲ್ಲಿ ನಮಗೆ ರೈನ್ ಔಟ್ ಶೆಲ್ಟರ್ಸ್ ಇದ್ದರೆ ಅದನ್ನು ತೆಗಿಬೋದು. ಇಲ್ಲದೇ ಇರೋರು ಅದನ್ನೇ ನಾವು ರೈನ್ ಔಟ್ ಶೆಲ್ಟರ್ ಆಗಿ ಯೂಸ್ ಮಾಡಬೇಕು. ಯಾಕೆಂದರೆ ಮಳೆ ಬಂದರೆ ನೆರಳು ಹಾಕ್ಕೊಂಡಿರ್ಬೇಕು. ಅದ್ರ ಕೆಳಗೆ ಪಾಲಿಥೀನ್ ಶೀಟ್ ಹಾಕ್ಕೊಂಡು ಮಳೆ ನೀರು ಬೀಳ್ದಂಗೆ ನೋಡ್ಕೊಬೇಕು. ಒಂದು 3-4 ತಿಂಗಳು ನಾವು ನೋಡಿಕೊಂಡ್ರೆ ನಮಗೆ ಗಿಡ ರೆಡಿ ಆಗುತ್ತೆ. ಸೊ ಅದನ್ನು ನಮ್ಮ ತೋಟದಲ್ಲಿ ನೆಟ್ಕೊಬೋದು. ಅಂದರೆ ಅದಕ್ಕೂ ನಾವು ತಯಾರು ಮಾಡ್ಕೋಬೇಕಾಗತ್ತೆ ಗುಂಡಿ ಅವನ್ನೆಲ್ಲ. ಹೌದು, ಹಿಂದೆ ಎಲ್ಲ ನಾವು ತಯಾರು ಮಾಡ್ಕೊತಾ ಇದ್ವಿ, ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಜನ ಇಲ್ಲ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಈಗ ಏಪ್ರಿಲ್ ಮೇನಲ್ಲಿ ಗುಂಡಿಯನ್ನು ಯಾವ ಗಿಡಕ್ಕೆ ನೆಡಬೇಕು ಅಂತ ಡಿಸೈಡ್ ಮಾಡಿ ರೋಗ ಇಲ್ಲದೇ ಇರೋ ಮರಗಳನ್ನು ಮಾರ್ಕ್ ಮಾಡಿಕೊಂಡು ಬುಡದಿಂದ ಎಷ್ಟು ದೂರಕ್ಕೆ ತೆಗಿಬೇಕಾಗತ್ತೆ? 1 ಅಡಿ ದೂರ, 1 ಹೆಜ್ಜೆ, 1 ಹೆಜ್ಜೆ ದೂರಕ್ಕೆ, ಒಂದು ಗುದ್ಲಿ ಅಥವಾ 1 ಹೆಜ್ಜೆ 1 ಅಡಿ ದೂರ. ಅವ್ರು ನಾವು ನಾರ್ಮಲಿ ಹೇಳೋದು, ಯಾರು ಕೆಲಸ ಮಾಡ್ತಾರೆ ಅವ್ರನ್ನ 1 ಹೆಜ್ಜೆ ಅವ್ರದ್ದೇ ಹೆಜ್ಜೆಯಿಂದ ದೂರ ಮಾಡಿ ಗುಂಡಿ.
ಸೊ ಆವಾಗ ಇನ್ನೊಂದು ಅರ್ಧ ಅಡಿ 1.5 ಅಡಿ ಈಚೆ ಬರುತ್ತೆ ಕಡ್ಡಿ, ಅಲ್ಲಿಂದ ನೆಡಿ. ಕಡ್ಡಿನೇ ನೆಡೋರು, ರನ್ನರ್ಸನ್ನೇ ನೆಡೋರು ಆದಷ್ಟು ಜೂನ್ ಮಳೆ ಶುರುವಾದ ಮೇಲೆ ನೆಡಿ. ಒಂದು ಅರ್ಧ ಮೀಟ್ರ್ ಕಡ್ಡಿ ತೊಗೊಂಡು 3-4 ಗಿಂಡನ್ನು ಭೂಮಿಯಲ್ಲಿ ನೆಡಿ, ಸ್ಲ್ಯಾಂಟಾಗಿ 3-4 ಕಡ್ಡಿಗಳನ್ನು ಜೊತೆಯಲ್ಲೇ ಮಾಡಿ ನೆಡ್ರಿ. ಆದಷ್ಟು ನೆರಳು ಬೀಳಂಗೆ ಮಾಡಿಕೊಂಡ್ರೆ ಮಳೆ ಬರ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಸೊ ಬ್ಯಾಗ್ ನೆಡೋರು ಮೇ ಎಂಡಲ್ಲಿ ನೆಡ್ಬೋದು. ಸೊ ಜೂನಲ್ಲಿ ನೆಟ್ಟರೆ ಒಳ್ಳೆಯದು. ಆದಷ್ಟು ಎತ್ತರ ಮಾಡಿ ನೆಡಿ ಅಂತ, ಗುಂಡಿ ಒಳಗೆ ನೆಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ. ಸೊ ಯಾವ ಲೆವೆಲ್ಗೆ ಹೇಳಿದ್ದಾರೆ ಅಂದರೆ ಗುಂಡಿ ತೆಗೆದು ಮುಚ್ಚಿಬಿಟ್ಟು ಇನ್ನೊಂದು ಮಣ್ಣು ಹಾಕಿ ಅದ್ರ ಮೇಲೆ ನಡೆಯೋದು ಅಂತ. ಸ್ವಲ್ಪ ಎತ್ತರದಲ್ಲಿ ನೆಟ್ಟರೆ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಗಬಾರ್ದು ಅಂತ. ಆ ಲೆವೆಲ್ಗೆ ಡಿಸ್ಕಷನ್ಸು ಮತ್ತು ರೈತರು ಪ್ರಾಕ್ಟೀಸನ್ನು ಶುರು ಮಾಡಿದ್ದಾರೆ. ಚರಂಡಿ ವ್ಯವಸ್ಥೆ ಮಾಡಿಕೊಂಡು ಎತ್ತರದಲ್ಲಿ ನೆಟ್ಟರೆ ಅಡಿಕೆನಲ್ಲಿ, ತೆಂಗಲ್ಲಿ ಅಥವಾ ಕಾಫಿಯಲ್ಲಿ ಸಾಯೋದು ಕಡಿಮೆ. ಯಾಕೆ ಮಳೆಗಾಲದಲ್ಲಿ ಸತ್ತೋಗುತ್ತೆ, ಅದಕ್ಕೆ ನಾವು ನೆಡಲ್ಲ, ಮಳೆ ನಿಂತ ಮೇಲೆ ನಡ್ತೀನಿ ಅಂತಾರೆ. ಮಳೆ ನಿಂತ ಮೇಲೆ ಅಂದರೆ ನಮ್ಮ ಆಗಸ್ಟ್ 15 ಮೇಲೆ ನೆಡಬೇಕಾಗುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ನೀರು ಕೊಡಲ್ಲ ನಾವು. ಆವಾಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀರು ಕೊಡಲೇಬೇಕು ಅವಕ್ಕೆ. ಸೊ ಇನ್ನೂ ಬೇರು ಇಳಿತಾ ಇರ್ತವೆ, ನೀರು ಕೊಡಲಿಲ್ಲ ಅಂದರೆ ಸತ್ತೋಗ್ಬಿಡ್ತವೆ. ಆದ್ದರಿಂದ ಜೂನಲ್ಲೇ ನಡಿ ಅಂತ ಹೇಳ್ತವೆ. ರೆಡಿ ಇದ್ದರೆ ನೆಟ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಎತ್ತರ ಮಾಡಿ, ಯಾಕೆಂದರೆ ಜುಲೈ ಮಳೆಗೆ ಗುಂಡಿಯಲ್ಲೇ ನೀರು ನಿಂತುಬಿಟ್ರೆ ಅದನ್ನು ಕೊಳೆದೋಗ್ಬಿಡುತ್ತೆ. ಸೊ ಗುಂಡಿಯಲ್ಲಿ ನೀರು ನಿಲ್ದಂಗೆ ನೋಡಿಕೊಂಡು ನೆಟ್ಕೊಂಡ್ರೆ ಒಳ್ಳೆಯದು. ಅಂದರೆ ಈಗ ಇಂಥ ತಳಿಗಳು ಅಂತ ಏನಾದರೂ ಅವರು ಬಳಸ್ಕೋಬೋದಾ? ಹೌದು, ತಳಿಗಳು ಅಂತ ಹೇಳಿದರೆ ನಮಗೆ ಜಾಸ್ತಿ ಸಿಗೋದು ಪನ್ನೀರ್ ಒಂದು ಎಲ್ಲ ತೋಟಗಳಲ್ಲಿ. ಸೊ ಅದು ಎಲ್ಲ ನರ್ಸರಿಗಳಲ್ಲಿ. ಅದ್ರ ಜೊತೆಗೆ ಕೆಲವು ನರ್ಸರಿಗಳಲ್ಲಿ ಇತ್ತೀಚೆಗೆ ಬೇರೆ ಬೇರೆ ತಳಿಗಳನ್ನು ಮಾಡ್ತಾಯಿದ್ದಾರೆ. ಈಗ ನಮ್ಮ ಸಂಸ್ಥೆ ಅಂತ ಹೇಳಿದರೆ ನಾವು ಈ ಕೊಳೆ ನಿರೋಧಕ ಶಕ್ತಿ ಇರುವಂಥ ಕೆಲವು ತಳಿಗಳನ್ನು ಮಾಡ್ತಾಯಿದ್ದೀವಿ. IASR ತೇವಂ ಅಂತ ಒಂದು ತಳಿಯನ್ನು ಮಾಡ್ತಾಯಿದ್ದೀವಿ, ಅದನ್ನು ರೈತರು ಕೊಡ್ತಾಯಿದ್ದೀವಿ. ಮತ್ತು ದಪ್ಪ ಕಾಳು ಇರೋದು ಅರ್ಕಾ ಕೂರ್ಗ್ ಎಕ್ಸೆಲನ್ನು ಮಾಡ್ತಾಯಿದ್ದೇವೆ, ಸ್ವಲ್ಪ ಜಾಸ್ತಿ ಮಟ್ಟಿಗೆ ಮಾಡಿ ಕೊಡ್ತಾಯಿದ್ದೇವೆ. ಅದ್ರ ಜೊತೆಗೆ ಎಲ್ಲ ತಳಿಗಳು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೇವೆ ಅಷ್ಟೇ, ಒಂದು 10-20 ಆ ಥರ. ನಾವು ಹೇಳೋದು ನೀವು ಮಾಡ್ಕೊಳ್ಳಿ ಆ ರೀತಿ. ಮತ್ತು ಇತ್ತೀಚೆಗೆ ನಾವು IASR ಚಂದ್ರ ಅಂತ ಒಂದು ಹೈಬ್ರಿಡ್ ತಳಿಯನ್ನು ರಿಲೀಸ್ ಮಾಡಿದ್ದಾವೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ 5-10 ಈ ಥರ ಕೊಡ್ತಾ ಇದ್ದಾವೆ. ಸೊ ಸುಮಾರು 40 ನರ್ಸರಿಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾವೆ. ಅವರು ಸುಧಾ ಗಿಡ ಮಾಡಿ ಕೊಡ್ತಾ ಇದ್ದಾರೆ. ಸೊ ನೀವು ಅವರಿಂದನೂ ತೊಗೋಬೋದು. ಇತ್ತೀಚಿನಾಗೆ ಬಿಡುಗಡೆ ಆದಂಥ ತಳಿ ಉದ್ದ ಕೊತ್ತಿದೆ, ಕಾಳು ದಪ್ಪ ಇದೆ, ಪನ್ನೀರ್ ಥರನೇ ಕಾಣುತ್ತೆ. ಸೊ ಪನ್ನೀರ್ ನನ್ನ ಪ್ರಕಾರ ಪನ್ನೀರ್ ಒಂದೇ ಜಾಸ್ತಿ ಸಿಗೋದ್ರಿಂದ ಅದನ್ನೇ ನಡಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಬೇರೆ ಬೇರೆ ತಳಿಗಳನ್ನು ನಿಮ್ಮಲ್ಲಿ ಒಂದೊಂದು ತಾಕು ಮಾಡಿ ನೆಟ್ಕೊಳ್ಳಿ. ಇದೇನಾಯಿತು ಅಂತ ಹೇಳಿದರೆ ಎಲ್ಲ ತೊಗೊಂಡೋಗ್ಬಿಟ್ಟು ಮಿಕ್ಸ್ ಮಾಡಿ ನೆಟ್ಟು ಇವತ್ತು ಯಾವ ತಳಿ ಎಲ್ಲಿ ನೆಟ್ಟಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ತಾಕು ಅಂದರೆ ಒಂದೊಂದು ಎಕರೆ ನೆಟ್ಟಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ತಳಿ ಯಾವ ಊರಿಗೆ ಯಾವ ತಳಿ ಚೆನ್ನಾಗಿ ಬರುತ್ತೆ ಅಂತ ನಮಗೂ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೂ ಸುಧಾ ಗೊತ್ತಾಗುತ್ತೆ, ಅವರು ಕಂಡ್ಕೋಬೋದು ಸತ್ಯನ, ರೈತರಿಗೂ ಗೊತ್ತಾಗುತ್ತೆ. ಯಾಕೆಂತ ಹೇಳಿದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಉದ್ದ ಕೊತ್ತಿರೋ ತಳಿಗಳು ಪ್ರಚಲಿತದಲ್ಲಿದೆ, ಹೆಚ್ಚು ಬೇಡಿಕೆ ಇದೆ. ಯಾಕೆ ಅಂತ ಹೇಳಿದರೆ ನೋಡೋರ್ಗೂ ಚೆನ್ನಾಗಿ ಕಾಣ್ತವೆ. ಸೊ ಕ್ರಾಪು ಆಗುತ್ತೆ, ಕುಯ್ಯೋರ್ಗೂ ದುಡ್ಡಾಗುತ್ತೆ. ಸೊ ಸಣ್ಣ ಕೊತ್ತಿರೋದನ್ನು ಕುಯ್ಯೋರು ಹಿಂದೆ ಮುಂದೆ ನೋಡ್ತಾರೆ, ಗಿಟ್ಟಲ್ಲ ಅಂತ. ಅದು ಒಂದು ಸಮಸ್ಯೆ ಆಗುತ್ತೆ. ಯಾಕೆಂದರೆ ಅದ್ರ ತೂಕ ಚೆನ್ನಾಗಿರುತ್ತೆ. ಸೊ ಬೇಗ ಬಂದರೆ ಬಿದ್ದೋಗ್ಬಿಡುತ್ತೆ ಅಂತಾರೆ, ಕೈಗೆ ಸಿಗಲ್ಲ ಅಂತಾರೆ. ಇವೆಲ್ಲ ಏನಾಗುತ್ತೆ, ತಳಿನ ಆಯ್ಕೆಯಲ್ಲಿ ಪ್ರಮುಖ ಅಂಶ ಆಗುತ್ತೆ. ಈಗ ಒಬ್ಬ ವಿಜ್ಞಾನಿಯಾಗಿ ನಮಗೆ 1 kg ಕೊಟ್ಟರೆ ಆಯಿತು, ವರ್ಷ ಕೊಟ್ಟರೆ ನಮ್ಗೆ ಒಳ್ಳೆಯದು ಅಂತ ಹೇಳಿ ನಾವು ಕೆಲವು ತಳಿಗಳನ್ನು ಅಭಿವೃದ್ಧಿ ಮಾಡಿ ಅದ್ರ ಜೊತೆಗೆ ರೈತರದ್ದು ತಳಿಗಳನ್ನು ಸುಮಾರು ಮಾಡ್ತಾ ಇದ್ದೇವೆ. ಅದು ಆ ಪ್ರದೇಶದಲ್ಲಿ ತಳಿಗಳು ಬರ್ತಿದೆ. ಈಗ ನಾವು ಕೊಡಗಿನಲ್ಲಿ ಒಂದು ರಾಜ ಅಂತ ಮಾಡಿದ್ವಿ, ಅದು ಒಂದು ಕುತ್ತುರ್ವಳ್ಳಿ ಟೈಪು ಉದ್ದ ಕೊತ್ತು. ಅದು ಆ ಪ್ರದೇಶದಲ್ಲಿ ಈಗಾಗಲೇ ಅಂದ್ಕೊಂಡಿದೆ. ಅದೇ ಥರ ಇನ್ನೂ ಒಂದು 2-3 ತಳಿಗಳನ್ನು ರೈತರ ತೋಟದಲ್ಲೇ ನೋಡಿ ಅದೇ ಚೆನ್ನಾಗಿದೆ ಅಂತ ಹೇಳಿ PPFRI ಮುಖಾಂತರ ರಿಜಿಸ್ಟ್ರೇಷನ್ಗೆ ಟ್ರೈ ಮಾಡ್ತಿದ್ದಾರೆ. ಆವಾಗ ಆ ಊರಿಗೆ ಸೂಟಬಲ್ ತಳಿಗಳು ಈ ಥರ ಆದರೂ ಸಿಗ್ಬೋದೇನೋ. ಈಗ ಅಲ್ಲಿ ಸಿರ್ಸಿಯಲ್ಲಿ ನಾವು ಒಂದು 10-15 ತಳಿಗಳನ್ನು ಮಾಡಿದ್ದಾವೆ. ಅಲ್ಲಿ ತುಂಬ ಡೈವರ್ಸಿಟಿ ಇದೆ. ಸೊ ಅದನ್ನು ರೈತರು ನೋಡಿ, ರೈತರ ತೋಟದಲ್ಲೇ ಹೋಗಿ ನೋಡಿಬಿಟ್ಟು ಚೆನ್ನಾಗಿದ್ದರೆ ಅದನ್ನು ಚೆನ್ನಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡಿ ಸುಮಾರು ಒಂದು 8-10 ತಳಿಗಳು ಸಿರ್ಸಿಯಲ್ಲಿ ಬಿಡುಗಡೆ ಆಗಿದ್ದಾವೆ. ಈಗ ರೈತರಿಗೆ ಗಿಡ ಮಾಡಿ ಮಾರಕ್ಕೆ ಶುರು ಮಾಡಿದ್ದಾರೆ. ಆ ತಳಿಗಳು ಸಿಗ್ಬೋದು, ಅಂದರೆ ಅಲ್ಲೇ ಅದು ಸೂಕ್ತಬಲ್ ತಳಿಗಳು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಬೆಳೆಯ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663069241.
069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ಬೇಸಿಗೆಯಲ್ಲಿ ಈ ಕರಿಮೆಣಸು ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.